ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಹಿರಿಯ ಚಲನಚಿತ್ರ ನಿರ್ದೇಶಕ ಎಂ.ಆರ್. ವಿಠಲ್ ಅವರ ನಡುವೆ ನಡೆದಂತಹ ಕೆಲವೊಂದು ವಿಶೇಷ ಘಟನೆಗಳನ್ನು ತಿಳಿದುಕೊಳ್ಳೋಣ. ಎಂ.ಆರ್. ವಿಠಲ್ ಅವರು ನಿರ್ದೇಶನ ಮಾಡಿದ ಮೊದಲ ಚಿತ್ರ ಧರ್ಮ ವಿಜಯ. ಇದೇ ಸಿನಿಮಾದಲ್ಲಿ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಪರಿಚಯ ಆಗುತ್ತೆ. ಇದಾದ ನಂತರ ವಿಠಲ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹಲವಾರು ಚಿತ್ರಗಳನ್ನು ನಿರ್ದೇಶನ ಮಾಡ್ತಾರೆ. ಈ ರೀತಿಯ ಒಂದು ಸಿನಿಮಾ ಜರ್ನಿಯ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ವಿಠಲ್ ಅವರ ಒಡನಾಟ ಹೆಚ್ಚಾಗ್ತಾ ಹೋಗುತ್ತೆ. ಇಷ್ಟೆಲ್ಲ ವರ್ಷ ಅವರ ಜೊತೆ ಇದ್ದಾಗ ಅವರು ಅಷ್ಟು ದೊಡ್ಡ ಸ್ಟಾರ್ ಆದರೂ ಕೂಡ ಅವರಲ್ಲಿರೋ ಒಂದು ಸರಳತೆಯನ್ನು ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ವಿಠಲ್ ಅವರಿಗೆ ಇನ್ನಷ್ಟು ಗೌರವ ಹೆಚ್ಚುತ್ತೆ. ಎಂ.ಆರ್. ವಿಠಲ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ನಂದಾದೀಪ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ. ಈ ಸಿನಿಮಾ ಮಾಡೋ ಹೊತ್ತಿಗೆ ಇಂಡಸ್ಟ್ರಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಾಮಾಜಿಕ ಪಾತ್ರಗಳು ಅಷ್ಟು ಚೆನ್ನಾಗಿ ಕಾಣಲ್ಲ. ಅವ್ರಿಗೆ ಏನಿದ್ರೂ ಈ ಒಂದು ಪೌರಾಣಿಕ ಪೋಷಾಕು ಹಾಕುವಂಥ ಪಾತ್ರಗಳು ಹಿಡಿಸುತ್ತವೆ ಅಂತ ಒಂದು ಮಾತಿತ್ತು. ಆಗೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡ್ತಾ ಇದ್ದಿದ್ದು ಒಂದು ಪೌರಾಣಿಕ ಮತ್ತು ಈ ಹಿಸ್ಟೋರಿಕಲ್ ಪಿಕ್ಚರ್ಸ್. ಅದಕ್ಕೆ ತಕ್ಕ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಆಗ ಬಹಳಷ್ಟು ಈ ರೀತಿಯ ಒಂದು ಪೌರಾಣಿಕ ಪಾತ್ರಗಳನ್ನು ಮಾಡ್ತಾಯಿದ್ರು. ಮತ್ತು ಆ ರೀತಿ ಅವರ ಸಿನಿಮಾಗಳು ಹಿಟ್ ಆಗ್ತಾ ಇದ್ವು ಕೂಡ. ಹೀಗಿದ್ದಾಗಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಈ ಸಾಮಾಜಿಕ ಚಿತ್ರಕ್ಕೆ ವಿಠಲ್ ಅವರು ಕೈ ಹಾಕ್ತಾರೆ. ಧರ್ಮ ವಿಜಯ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪ್ರತಿಭೆಯನ್ನು ನೋಡಿ ವಿಠಲ್ ಅವರು ಇವರು ಯಾವುದೇ ರೀತಿಯ ಒಂದು ಸಿನಿಮಾ ಮಾಡಿದ್ರೂ ಕೂಡ ಅದರಲ್ಲಿ ತುಂಬ ಶ್ರದ್ಧೆಯಿಂದ ಒಂದು ತಮ್ಮ ಆ್ಯಕ್ಟಿಂಗನ್ನು ಕೊಡ್ತಾರೆ. ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ಇವರಿಗೆ ಹೇಗಿರೋ ಸಿನಿಮಾ ಮಾಡಿದ್ರೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಈ ಧೈರ್ಯದಿಂದನೇ ಈ ನಂದಾದೀಪ ಸಿನಿಮಾ ಕೂಡ ಆರಂಭ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬ ಶ್ರದ್ಧೆ ವಹಿಸಿ ಪಾತ್ರವನ್ನು ಮಾಡ್ತಾರೆ. ಎಲ್ಲರೂ ಇವರಿಗೆ ಒಂದು ಮೆಚ್ಚುಗೆಯನ್ನು ಕೊಡ್ತಾರೆ. ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬರುತ್ತೆ. ಈ ನಂದಾದೀಪ ಸಿನಿಮಾ ಮಾಡಬೇಕಾದ್ರೊಮ್ಮೆ 1-2 ದಿವಸ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸುಮಾರು 101 ಡಿಗ್ರಿ ಜ್ವರ ಇತ್ತಂತೆ. ಈ ವಿಷಯ ಮೊದಲು ಯಾರಿಗೂ ಗೊತ್ತಿರಲಿಲ್ಲ. ಅವರು ಕೂಡ ಎಲ್ಲೂ ಹೇಳ್ಕೊಳ್ಳಿಲ್ಲ. ಸಾಮಾನ್ಯವಾಗಿ ಏನು ಶೂಟಿಂಗ್ ಹೊತ್ತಿಗೆ ಬರಬೇಕೋ ಆ ಹೊತ್ತಿಗೆ ಬಂದು ಶೂಟಿಂಗ್ ಎಲ್ಲ ಮುಗಿಸ್ಕೊಟ್ರಂತೆ. ಅವರ ಜೊತೆಗಿರೋ ಅಶ್ವಥ್ ಅವರಿಗೂ ಕೂಡ ಈ ವಿಷಯ ಗೊತ್ತಿರಲಿಲ್ಲ. ನಂತರ 2 ದಿನ ಆದಮೇಲೆ ಈ ರೀತಿ ಅವರು ಜ್ವರ ಇದ್ದರೂ ಕೂಡ ಇಷ್ಟು ಕಷ್ಟಪಟ್ಟು ಶೂಟಿಂಗಲ್ಲಿ ಭಾಗವಹಿಸಿದ್ರು ಅಂತ ಗೊತ್ತಾಗುತ್ತೆ. ಒಂದು ಸಣ್ಣ ಕಾರಣಕ್ಕೂ ಕೆಲವೊಂದು ಹೀರೋಗಳು ಶೂಟಿಂಗ್ಗೆ ಚಕ್ಕರ್ ಹಾಕ್ತಾರೆ. ಇಂಥ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟು ಶ್ರದ್ಧೆಯಿಂದ ಶೂಟಿಂಗ್ನಲ್ಲಿ ಭಾಗವಹಿಸಿದ್ರು ಅಂತಾಯಿತು. ಇನ್ನೊಮ್ಮೆ ವಿಠಲ್ ಅವರ ಜೊತೆ ಡಾಕ್ಟರ್ ರಾಜ್ಕುಮಾರ್ ಅವರು ಮನಸ್ಸಿದ್ದರೆ ಮಾರ್ಗ ಅನ್ನೋ ಸಿನಿಮಾ ಶೂಟಿಂಗ್ ಮಾಡ್ತಿರ್ತಾರೆ. ಈ ಸಿನಿಮಾದ ಒಂದು ಸೀನ್ನಲ್ಲಿ ತುಂಬ ಉದ್ದುದ್ದವಾದ ಡೈಲಾಗ್ಗಳಿರ್ತವೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅವತ್ತು ಆ ಡೈಲಾಗ್ಗಳನ್ನೆಲ್ಲ ಒಮ್ಮೆ ಓದಿಕೊಂಡು 1-2 ಬಾರಿ ಮನನ ಮಾಡಿಕೊಂಡು ನಾನು ರೆಡಿ ಅಂತ ಹೇಳ್ತಾರೆ. ಈ ಸೀನ್ನಲ್ಲಿ ಒಂದು ಕ್ಲೋಸಪ್ ಶಾಟು, ಟ್ರಾಲಿ ಶಾಟು, ವೈಡ್ ಆ್ಯಂಗಲ್ಲು, ಈ ಥರ ಎಲ್ಲ ಶಾಟ್ಗಳನ್ನು ಒಂದೇ ಬಾರಿ ಮಾಡ್ಬೋಣ ಅಂತ ವಿಠಲ್ ಅವರು ನಿರ್ಧಾರ ಮಾಡಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಇದಕ್ಕೆ ರೆಡಿಯಾಗಿರ್ತಾರೆ. ನಂತರ ಶಾರ್ಟ್ ಏನೋ ಶೂಟ್ ಮಾಡ್ತಾರೆ. ಆದರೆ 1-2 ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರು ಡೈಲಾಗ್ ಹೇಳುವಲ್ಲಿ ಎಡವಿರ್ತಾರೆ. ಆಗ ವಿಠಲ್ ಅವರು ಯಾಕೋ ಈ ಡೈಲಾಗಲ್ಲೇ ಸಮಸ್ಯೆ ಇದೆ ಅನಿಸುತ್ತೆ, ಡೈಲಾಗ್ ಚೇಂಜ್ ಮಾಡ್ಕೊಬೋಣ, ನಂತರ ನೀವು ಹೇಳಿ ಅಂತ ಹೇಳ್ತಾರೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಡೈಲಾಗ್ದೇನು ಪ್ರಾಬ್ಲಮ್ ಇಲ್ಲ, ಇನ್ನೊಮ್ಮೆ ಟ್ರೈ ಮಾಡೋಣ, ನಾನು ಸರಿಯಾಗಿ ಮಾಡ್ತೀನಿ, ಒಂದೇ ಶಾರ್ಟಲ್ಲೆಲ್ಲ ತೊಗೊಬಿಡೋಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಊಟದ ಸಮಯ ಆಗಿರುತ್ತೆ. ಸರಿ ಅಂತ ಇಡೀ ಚಿತ್ರತಂಡದವರೆಲ್ಲ ಊಟಕ್ಕೆ ಹೋಗ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಯಾಕೋ ಊಟದಲ್ಲೂ ಕೂಡ ಒಂಥರ ಈ ಡೈಲಾಗ್ ಬಗ್ಗೆನೇ ವಿಚಾರ ಮಾಡ್ತಿರ್ತಾರೆ. ಊಟ ಆದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಅವರು ವಿಠಲ್ ಅವ್ರ ಹತ್ರ ಬಂದು ಈಗ ನಾನು ರೆಡಿ ಇದ್ದೇನೆ, ಶಾರ್ಟ್ ತೊಗೊಂಬೋಡೋಣ, ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾರೆ. ಸರಿ ಅಂತ ಶೂಟಿಂಗ್ ಆರಂಭ ಆಗುತ್ತೆ. ಒಂದೇ ಶಾರ್ಟಲ್ಲಿ ಎಲ್ಲೂ ಕೂಡ ಡೈಲಾಗ್ ತಪ್ಪದೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಶಾರ್ಟನ್ನು ಒಂದು ಶೂಟ್ ಮಾಡಿ ಕೊಡ್ತಾರೆ. ಈ ರೀತಿ ಅವರಿಗೆ ಆ ಸಿನಿಮಾ ಮೇಕಿಂಗಲ್ಲಿ ಅಷ್ಟು ಉತ್ಸಾಹ ಇರುತ್ತೆ. ಅಷ್ಟು ದೊಡ್ಡ ನಟನಾದರೂ ಕೂಡ ಎಲ್ಲೋ ಒಂದು ಕಡೆ ತನ್ನಿಂದ ಒಂದು ಪೂರ್ಣ ಪ್ರಮಾಣದಲ್ಲಿ ಡೈರೆಕ್ಟರ್ಗೆ ಒಂದು ನ್ಯಾಯ ಸಿಗ್ತಿಲ್ಲ ಅಂದಿರಬೇಕಾದ್ರೆ ಎಷ್ಟು ಕಷ್ಟ ಆದರೂ ಸರಿ ಊಟ ಮಾಡಬೇಕಿದ್ರೂ ಕೂಡ ಒಂದು ಆ ಸೀನ್ ಬಗ್ಗೆನೇ ವಿಚಾರ ಮಾಡ್ತಾ ಡಾಕ್ಟರ್ ರಾಜ್ಕುಮಾರ್ ಅವರು ಅವತ್ತು ಆ ಶೂಟಿಂಗ್ನಲ್ಲಿ ಆ ಸೀನನ್ನು ಸರಿಯಾಗಿ ಮುಗಿಸ್ಕೊಡ್ತಾರೆ. ಇದೇ ಮನಸ್ಸಿದ್ದರೆ ಮಾರ್ಗ ಸಿನಿಮಾ ಸಮಯದಲ್ಲಿ ಒಂದು ಹಾಡಿನ ಶೂಟಿಂಗ್ ಮಾಡ್ತಿರ್ಬೇಕಾಗುತ್ತೆ. ಅದು ಆಗಿನ ಕಾಲಕ್ಕೆ ಒಂಥರ ಒಂದು ಸೆಕ್ಸಿ ದೃಶ್ಯ ಇದೆ ಅಂತ ಹೇಳ್ಬೋದು. ಇದನ್ನು ಶೂಟ್ ಮಾಡಾದ್ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ವಿಠಲ್ ಅವ್ರ ಹತ್ರ ಬಂದು, ಅಪ್ಪಾಜಿ ನೀವು ಈ ರೀತಿ ಸೀನು ಶೂಟ್ ಮಾಡ್ತೀರಾ, ನಾನು ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ಅಂತ ತಮಾಷೆ ಮಾಡ್ತಾರೆ. ಆಗ ವಿಠಲ್ ಅವರು ಕೂಡ ತಮಾಷೆಯಾಗಿ, ನಮಗೆ ಡೈರೆಕ್ಟ್ರು ಅಂತ ಹೇಳಿದ ಮೇಲೆ ಎಲ್ಲ ರೀತಿಯೂ ಶೂಟ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಇಷ್ಟು ಸುಲಭದ ಒಂದು ಶಾರ್ಟ್ ತೆಗೆಯೋಕ್ಕೆ ಬರಲ್ಲ ಅಂತ ಗೇಲಿ ಮಾಡ್ತಾರೆ ಅಂತ ಹೇಳ್ತಾರೆ. ಈ ರೀತಿ ಒಂದು ನಟ ಮತ್ತು ಡೈರೆಕ್ಟರ್ ಅನ್ನೋಕ್ಕಿಂತ ಒಂದು ತಮಾಷೆಯಾಗಿ ವ್ಯವಹಾರ ಮಾಡುವಂತಹ ಒಂದು ಒಡನಾಟ ಇವರಿಬ್ಬರ ಮಧ್ಯೆ ಇತ್ತು. ಇನ್ನು ಮಾರ್ಗದರ್ಶಿ ಅನ್ನೋ ಒಂದು ಸಿನಿಮಾ ಬಂಡೀಪುರದ ಕಡೆ ಶೂಟಿಂಗ್ ಆಗ್ತಾ ಇರುತ್ತೆ.
ಶೂಟಿಂಗ್ ಸಮಯದಲ್ಲಿ ಏನೋ ಬೋರ್ ಹೊಡೆದಂಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ವಿಟ್ಲ ಅವರು ಕಾಡು ಸುತ್ಕೊಂಬರೋಣ ಅಂತ ಅಲ್ಲಿಂದ ಹೊರಡ್ತಾರೆ. ಹೀಗೆ ಸುತ್ತಾಡ್ತಾ ಅವರಿಗೆ ಬಹಳಷ್ಟು ದೂರ ಬಂದಿರೋದೇ ಗೊತ್ತಾಗಿರೋದಿಲ್ಲ. ನಂತರ ಈ ರೀತಿ ಓಡಾಡಿ ಸುಸ್ತಾಗಿದ್ದಕ್ಕೆ ಹಸುವಾಗಲಿಕ್ಕೆ ಆರಂಭ ಆಗುತ್ತೆ. ಆ ಕಾಡಲ್ಲಿ ಎಲ್ಲಿ ಅಂತ ಊಟ ಹುಡುಕ್ತಾರೆ. ಎಲ್ಲಿ ನೋಡಿದ್ರು ಅವರಿಗೆ ಒಂದು ಹೋಟೆಲ್ ಅಂತ ಸಿಗಲ್ಲ. ನಂತರ ಒಂದು ಮನೆ ಕಾಣುತ್ತೆ. ಅಲ್ಲಿ ಹೋಗಿ ತುಂಬ ಹಸುವಾಗಿದೆ, ತಿನ್ನೋಕ್ಕೇನಾದರೂ ಇದೆಯಾ ಅಂತ ಕೇಳ್ತಾರೆ. ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ದು ನೋಡೇ ಗಾಬರಿ ಆಗಿರುತ್ತೆ. ಈ ರೀತಿ ಒಂದು ಗಾಬರಿಯಾಗಿ ತುಂಬ ತಡವರಿಸಿ ರಾಗಿ ಹಿಟ್ಟು ಮತ್ತು ಅವರೆಕಾಳು ಸಾರಿದೆ, ಮತ್ತೇನೂ ಇಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅದನ್ನೇ ಕೊಡಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ತುಂಬ ಖುಷಿಯಿಂದ ಹಸು ಬೇರೆ ಆಗಿರುತ್ತೆ. ಒಳ್ಳೆ ಮೃಷ್ಟಾನ್ನ ಭೋಜನ ಥರ ರಾಗಿ ಹಿಟ್ಟು ಅವರೆಕಾಳು ಸಾರನ್ನು ತಿನ್ಕೊಂಡು ಬರ್ತಾರೆ. ಇವರು ಸೆಟ್ಟಿಗೆ ಬರೋ ಹೊತ್ತಿಗೆ ಸೆಟ್ನಲ್ಲಿ ಅವತ್ತು ಏನೋ ಊಟಕ್ಕೆ ಲೇಟ್ ಆಗಿರುತ್ತೆ. ಆಗಷ್ಟೇ ಊಟಕ್ಕೆ ಒಂದು ಸಿದ್ಧತೆ ಮಾಡ್ತಾ ಇರ್ತಾರೆ. ಪ್ರೊಡಕ್ಷನ್ ಮ್ಯಾನೇಜರ್ ಅವರು ಬಂದು ಬನ್ನಿ ಸರ್ ಊಟ ರೆಡಿಯಾಗಿದೆ, ಊಟ ಮಾಡೋಣ ಅಂತ ಹೇಳ್ತಾರೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ವಿಠಲ್ ಅವರು ಈಗಾಗಲೇ ಊಟ ಮಾಡ್ಕೊಂಡು ಬಂದಿರ್ತಾರೆ. ನಮಗೆ ಊಟ ಆಗಿದೆ, ಆ ಕಾರಣಕ್ಕೆ ಊಟ ಬೇಡ ಅನ್ನೋ ಬದಲು ಸುಮ್ಮನೆ ನಮಗೆ ಊಟ ಬೇಡ ಅಂತ ಹೇಳ್ತಾರೆ. ಪ್ರೊಡಕ್ಷನ್ ಮ್ಯಾನೇಜರ್ ಗಾಬರಿ ಆಗಿಬಿಡ್ತಾನೆ. ಊಟಕ್ಕೆ ಲೇಟ್ ಆಗಿದೆ ಅಂತ ಇವರಿಗೆಲ್ಲೋ ಕೋಪ ಬಂದುಬಿಟ್ಟಿದೆ. ಡೈರೆಕ್ಟ್ರು ಹೀರೋ ಇಬ್ಬರು ಊಟ ಮಾಡೋಕ್ಕೆ ರೆಡಿ ಇಲ್ಲ. ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ತುಂಬ ಒತ್ತಾಯ ಮಾಡ್ತಾನೆ. ಇವರಿಗೆ ಒಳಗೆ ನಗು, ಸುಮ್ಮನೆ ನಿರಾಕರಣೆ ಮಾಡ್ತಿರ್ತಾರೆ. ಆಮೇಲೆ ಅವ್ರ ಪರಿಸ್ಥಿತಿ ನೋಡೋಕ್ಕಾಗದೆ ನಮಗೆ ಬೇರೆ ಕಡೆ ಊಟ ಆಗಿದೆ, ನೀವು ಹೋಗಿ ಊಟ ಮಾಡಿ, ನಮಗೇನು ಕೋಪ ಬಂದಿಲ್ಲ ಅಂತ ಹೇಳಿ ಕಳಿಸ್ತಾರೆ. ಪ್ರೊಡಕ್ಷನ್ ಮ್ಯಾನೇಜರ್ ಕೂಡ ಸಮಾಧಾನ ಮಾಡಿಕೊಂಡು ಊಟ ಮಾಡೋಕ್ಕೆ ಹೊರಡ್ತಾನೆ. ಈ ರೀತಿ ಒಂದು ತುಂಬ ತಮಾಷೆಯಾಗಿ ಸಿನಿಮಾ ಸೆಟ್ಟಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ತಿದ್ರು ಅಂತಾಯಿತು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ನಮ್ಮ ದಂತಕಥೆಯ ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಈ ರೀತಿಯ ವಿಶಿಷ್ಟವಾದ ಕುತೂಹಲಭರಿತವಾದ ವಿಷಯಗಳು ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.